ಗೈಸ್ ನಾನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೂಪರ್ ಎಕ್ಸೈಟೆಡ್ ನಾನಂತರ ನೋಡೋಕ್ಕೆ. ಎಷ್ಟು ಡೀಪ್ ಐತೆ ನೋಡಿ. ಯಪ್ಪ ಯಾವುದೋ ಕಾಡು ಒಳಗೆ ಹೋಗ್ಬೇಕು ಇವಾಗ. ಫುಲ್ ಇದೊಂಥರ ಚಿಕ್ಕಮಂಗ್ಳೂರು ಫೀಲ್ ಬರ್ತೈತೆ ನನಗೆ ಈ ಕಡೆ ಬಂದರೆ. ಎಷ್ಟು ಚೆನ್ನಾಗೈತೆ. ಇವೆರಡು ಸೆಲೆಕ್ಟ್ ಮಾಡಿದ್ದೀನಿ. ಇವೆರಡರಲ್ಲಿ ಯಾವ್ದು ತೊಗೊಳ್ಳೋಣ ಅಂತ ಕನ್ಫ್ಯೂಷನ್ ಆಗ್ತೈತೆ. ಅದ್ರದ್ದು ಏನು ಪ್ರೈಸ್ ಇರುತ್ತಲ್ಲ, ಆ್ಯಕ್ಚುಯಲ್ ಪ್ರೈಸು ಅದ್ರ ಡಬಲ್ ದುಡ್ಡು ಕ್ಯಾಶ್ನ ನಾನು ಅದರೊಳಗೆ ಇಡಬೇಕು. ಅಂದರೆ ವ್ಯಾಲೆಟ್ ಒಳಗೆ ಕ್ಯಾಶ್ ಇಡಬೇಕು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಒಂದು ಬ್ಯೂಟಿಫುಲ್ ಕೆಫೆ ಕರ್ಕೊಂಡು ಹೋಗ್ತಿದ್ದೀನಿ ನಿಮ್ನೆಲ್ಲರೂ ಕೂಡ. ಎಷ್ಟು ಚೆನ್ನಾಗೈತೆ ಅಂತಂದರೆ ಒಂಥರ ಓಲ್ಡ್ ಕೆಫೆ, ಸಖತ್ತಾಗೈತೆ. ಅಲ್ಲಿಗೆ ಹೋಗೋಣ, ಎಂಜಾಯ್ ಮಾಡ್ಕೊಂಬರೋಣ ಬನ್ನಿ. ಇಲ್ಲಿ ನೀವು ಎಲ್ಲೇ ಹೊರಗೆ ಹೋಗ್ತೀರಾ ಅಂತಂದ್ರೂ ಕೂಡ ಈ ಥರ ಒಂದು ಸಣ್ಣ ಬ್ಯಾಗ್ ಬೇಕೇ ಬೇಕು. ಯಾಕಂತಂದರೆ ಮೊಬೈಲ್ ಚಾರ್ಜ್ ಇರಲ್ಲ, ನಮ್ಮದು ಐಫೋನ್ ಬೇರೆ ಅಲ್ಲ. ಸೊ ಬ್ಲಾಗಿಂಗ್ ಬೇರೆ ಮಾಡ್ತಿರ್ತೀನಿ, ಚಾರ್ಜ್ ಇಲ್ಲ. ಅದಕ್ಕೋಸ್ಕರ ಚಾರ್ಜರು, ಪವರ್ ಬ್ಯಾಂಕು ಮತ್ತು ನಮಗೆ ಏನೇನು ಬೇಕಿರುತ್ತೋ ಅದನ್ನೆಲ್ಲ ಹಿಡ್ಕೊಂಡು ಹೋಗಿ ಸಣ್ಣ ಬ್ಯಾಗ್ ಬೇಕೇ ಬೇಕು. ಸೊ ಬನ್ನಿ ಹೋಗೋಣ ಇವಾಗ. ಇದೇನು ಕಂಬಿ ನೋಡ್ತಿದ್ದೀರಲ್ಲ, ಇದು ಈ ಬಸ್ ಈ ಕಡೆ ಬಂತು ಅಂತಂದರೆ ಇಲ್ಲಿ ಈ ಕಡೆ ಜನ ನಿಂತ್ಕೊಂಡ್ರೆ ವಾಕಿಂಗ್ ಮಾಡೋರಿಗೆ ತೊಂದರೆ ಆಗುತ್ತೆ ಅಂತೇಳಿ ಇದನ್ನು ಕಂಬಿ ಹಾಕಿರ್ತಾರೆ. ಈ ಥರ ಈ ಕಂಬಿಯಿಂದ ಈ ಕಡೆ ನಿಂತ್ಕೋಬೇಕು. ಬಸ್ಸಿಗೆ ವೇಟ್ ಮಾಡೋರು ಈ ಕಡೆ ಎಲ್ಲ ವಾಕಿಂಗು, ಅಂದರೆ ವಾಕಿಂಗ್ ಹೋಗೋರು ಈ ಕಡೆ ಎಲ್ಲ ಫುಟ್ಪಾತಲ್ಲಿ ಇಲ್ಲಿ ಹೋಗ್ತಾರೆ. ಈ ಕಡೆ ನಾವು ಬಸ್ ವೇಟ್ ಮಾಡೋರು ಇಲ್ಲಿ ನಿಂತ್ಕೋಬೇಕು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಗೈಸ್ ಇವಾಗ ಬಸ್ ಇಳಿದು ಬಂದೆ. ಯಾವುದೋ ಕಾಡು ಇದ್ದಂಗೆ ಐತೆ ನೋಡಿ, ಫುಲ್ ಕಾಡು ಥರ ಐತೆ. ಇಲ್ಲೇ ಪಕ್ಕದಲ್ಲೇ ತೋರಿಸ್ತಿರೋದು ಇದು ಕೆಫೆ, ಇಲ್ಲೇ ಪಕ್ಕದಲ್ಲೇ ಐತೆ ಅಂತ. ಬನ್ನಿ ಹೋಗೋಣ. ಬೋರ್ಡ್ ಹಾಕಿದ್ದಾರೆ ಟು ಕೆಫೆ ಅಂತ ಈ ಸೈಡು. ಬನ್ನಿ ಹೋಗೋಣ. ಇದು ಯಾವುದೋ ಕಾಡು ಒಳಗೆ ಹೋಗ್ಬೇಕು ಇವಾಗ. ಫುಲ್ ಇದೊಂಥರ ಚಿಕ್ಕಮಂಗ್ಳೂರು ಫೀಲ್ ಬರ್ತೈತೆ ನನಗೆ ಈ ಕಡೆ ಬಂದರೆ. ನೋಡಿ ನಾಯಿಗಳೆಲ್ಲ ಹೋಗ್ತಿದ್ದಾವೆ ನೋಡಿ. ಇದೇ ಅನ್ಕೊಂತೀನಿ ಕೆಫೆ. ಎಸ್, ಗೈಸ್ ಇದನ್ನೆಲ್ಲ ನೋಡ್ತಿದ್ರೆ ಸೇಮು ಚಿಕ್ಕಮಂಗ್ಳೂರು ಫೀಲಿಂಗ್ ಬರ್ತೈತೆ ನನಗೆ. ಚಿಕ್ಕಮಂಗ್ಳೂರಲ್ಲಿ ಸಿರಿಮನೆ ಕೆಫೆ ಐತಲ್ಲ, ಸೇಮ್ ಆ ಥರ ಏನೋ ಡಿಸೈನ್ ಆ ಥರ ಐತೆ ಅಂತ ಹೇಳ್ತಿಲ್ಲ, ಬಟ್ ಅದನ್ನು ನೋಡಿ ಇದನ್ನೆಲ್ಲ ನೋಡ್ತಿದ್ರೆ ಆ ಥರ ಫೀಲ್ ಬರ್ತೈತೆ. ಎಷ್ಟು ಚೆನ್ನಾಗೈತೆ. ಗೈಸ್ ಈ ಕಡೆ ಹೋದರೆ ಯಾವುದೋ ಗಾರ್ಡನ್ ಐತಂತೆ ನೋಡಿ. ಇದನ್ನಷ್ಟು ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ನನಗೆ. ಫುಲ್ ತಣ್ಣಗೈತೆ ವೆದರ್ ಮಾತ್ರ, ಸಖತ್ತಾಗೈತೆ. ಬನ್ನಿ ಆ ಕಡೆ ಹೋಗಿ ನೋಡೋಣ ಏನೈತೆ ಅಂತ. ಆ ಕಡೆ ಹೋಗಿ ನೋಡ್ಕೊಂಡು ಆಮೇಲೆ ಕೆಫೆ ಒಳಗೆ ಹೋಗೋಣಂತೆ. ಲೆಟ್ಸ್ ಗೋ. ಈ ಸಿಟಿಯಲ್ಲಿ ಬಸ್ ಆಗಿರ್ಬೋದು, ಕಾರ್ಗಳು, ಇವರೇನು ಜಾಸ್ತಿ ಆರನ್ ಮಾಡಲ್ಲ, ಸೌಂಡು ಮಾಡಲ್ಲ. ಬಟ್ ಆ ಒಂದು ಗಿಜಿ 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 ಒಳಗೆ ಬಿಟ್ಟು ಈ ಥರ ಬಂದು ಪೀಸ್ಫುಲ್ಲಾಗಿ ಇರೋದೈತಲ್ಲ, ಎಷ್ಟು ಪೀಸ್ ಅನಿಸ್ತೈತೆ ಅಂದರೆ ಇಲ್ಲಿ. ಬನ್ನಿ ಗೈಸ್ ನಾನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದು ಬೋರ್ಡು ಏನು ಗಾರ್ಡನ್ಸ್ ಕಡೆಗೆ ಅಂತ, ಗಾರ್ಡನ್ಸ್ ಅಲ್ಲ, ಅದು ರೋಡ್ ಹೆಸರೇ ಗಾರ್ಡನ್ಸ್ ಅಂತ ಐತೆ. ಸೊ ಅದಕ್ಕೆ ಮತ್ತೆ ರಿಟರ್ನು ಏನೋ ಕೆಫೆಗೆ ಹೋಗ್ತಿದ್ದೀನಿ. ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಬೇಗ ಕೆಫೆಗೆ ಹೋಗೋಣ. ಈ ಕೆಫೆಗೆ ಹೋಗಿ ಇನ್ನೂ 2 ಪ್ಲೇಸ್ ಇದ್ದಾವೆ ಸಖತ್ತಾಗಿರೋವಂಥದ್ದು. ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕಾದ್ರೆ ಇವತ್ತು ಟೈಮ್ ಆದರೆ ಅದನ್ನು ಮಾಡ್ತೀನಿ. ಬೇಗ ಬೇಗ ಮುಗಿಸ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಮೀಟಿಂಗ್ ಎಲ್ಲ ಎಷ್ಟು ಚೆನ್ನಾಗೈತೆ, ಓಲ್ಡ್ ಸ್ಟೈಲಲ್ಲಿ ಇದೆ ನೋಡಿ. ವಾವ್, ಸಖತ್ತಾಗೈತೆ. ಮಂಡೇ ಟು ಫ್ರೈಡೇ 6 o'clock ತನಕ ಓಪನ್ ಇರುತ್ತಿದ್ದು. ಯಾರಾದರೂ UK ಬರ್ತೀರಾ ಅಂತಂದರೆ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ವಾವ್, ಸೂಪರ್.
ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಆ ಕಡೆ ಚೆನ್ನಾಗೈತೆ ನೋಡಿ, ಅಲ್ಲಿ ಗ್ರೀನರಿ ಮಧ್ಯೆ ಆ ಕಡೆ ಮೇಲ್ಗಡೆ. ಬನ್ನಿ ಆ ಕಡೆ ಹೋಗೋಣ. ಗೈಸ್, ಇವಾಗ ಕ್ರೊಸಾನು, ಬನಾನಾ ಲೂಫ್ ಕೇಕು ಮತ್ತು ಕಾಫಿ ತೊಗೊಂಬಂದಿದ್ದೀನಿ. ಇವಾಗ ತಿನ್ನೋ ಟೈಮು ನೋಡಿ. ಇದೆ ಕೆಫೆ, ಎಷ್ಟು ಪೀಸ್ ಆಗೈತೆ ನೋಡಿ. ವಾವ್, ಬನ್ನಿ ಇವಾಗ ತಿನ್ನೋಣ. ಇವಾಗ ನನಗೆ ಇದೊಂದು ಸಿಸ್ಟಮ್ ಇಷ್ಟ. ಏನು ಗೊತ್ತಾ, ನಾವೇನು ತಿಂದಿರ್ತೀವಲ್ಲ, ಪ್ಲೇಟ್ಸ್ ಆಗಿರ್ಬೋದು, ಕಪ್ಸ್ ಆಗಿರ್ಬೋದು, ಎಲ್ಲ ನಾವೇ ಈ ಥರ ಟ್ರೈಯಲ್ಲಿ ತೊಗೊಂಡೋಗಿ ಅಲ್ಲಿ ವಾಪಸ್ ಇಟ್ಟು ಬರಬೇಕು. ಬನ್ನಿ ಇವಾಗ ತಿರ್ಗಾ ಇಟ್ಟು ಬರೋಣ. ಗೈಸ್, ಇವಾಗ ಕೆಫೆ ವಿಸಿಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಇದಂತೂ ಸೂಪರ್ ಎಕ್ಸೈಟೆಡ್ ನಾನಂತೂ ನೋಡೋಕ್ಕೆ. ಅದು ಏನು ಪ್ಲೇಸು ಏನಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಲೆಟ್ಸ್ ಗೋ. ಗೈಸ್, ಇದೇನು ನೋಡ್ತಿದ್ದೀರಾ, ಇದು ಸ್ಟೇಷನ್ನಿಗೆ ಹೋಗೋ ರೋಡ್. ಇದು ಈ ಥರ ಇದೆ ನೋಡಿ, ಸ್ಟೇಷನ್ನಿಗೆ ಹೋಗೋದು ಅಂದರೆ ಟ್ಯೂಬ್ ಸ್ಟೇಷನ್ಗೆ. ವಾ, ಸುತ್ತ ಕಾಡು ಇರೋಂಗೈತೆ, ಸಖತ್ತಾಗೈತಲ್ಲ. ಗೈಸ್, ಇದು ಏನಕ್ಕೆ ಇಷ್ಟೊಂದು ಸ್ಲೋಪ್ ಐತೆ ಅಂತಂದರೆ ಇದು ಅಂಡರ್ಗ್ರೌಂಡ್ ಸ್ಟೇಷನ್ನು. ಸೊ ಅದಕ್ಕೆ ಅಂಡರ್ಗ್ರೌಂಡಿಗೆ ಹೋಗ್ಬೇಕಲ್ಲ, ಅದಕ್ಕೆ ಫುಲ್ಲು ಸ್ಲೋಪ್ ಐತೆ ನೋಡಿ. ಗೈಸ್, ಹೆಂಗೈತೆ, ಯಪ್ಪ ಭಗವಂತ, ಹೆಂಗೆ ಮಾಡಿದ್ದಾರೆ ಇದನ್ನು, ಎಷ್ಟು ಡೀಪ್ ಐತೆ ನೋಡಿ. ಯಪ್ಪ ನೋಡಿ, ಎರಡು ಆಕ್ಸಿಲೇಟರ್ ಐತೆ ಈ ಕಡೆ ಈ ಕಡೆ. ಇಲ್ಲಿ ಮಧ್ಯೆ ಸ್ಟೇರ್ಸ್ ಐತೆ. ಯಾರಾದರೂ ಕೆಲವರಿಸ್ ಬರ್ನ್ ಮಾಡೋರಿದ್ರೆ ಇಲ್ಲಿ ಆ ಸ್ಟೇರ್ಸ್ ಹತ್ಕೊಂಡು ಹೋಗ್ಬೋದು. ಇಷ್ಟು ಮೇಲ್ಗಡೆ ಯಾರಾದರೂ ಹತ್ಕೊಂಡು ಹೋಗ್ತೀರಾ ನೋಡಿ, ಒಳ್ಳೆ ಕೆಲವರಿಸ್ ಬರ್ನ್ ಆಗುತ್ತೆ ಯಾರಾದರೂ ಹತ್ತದಿದ್ರೆ. ಇವಾಗ ಎಲಿಜಬೆತ್ ಲೈನ್ ಕಡೆ ಹೋಗ್ಬೇಕು ನಾನು ಇವಾಗ. ನೋಡಿ, ಬೇರೆ ಟ್ಯೂಬ್ಸು ಬೇರೆ ಸ್ಟೇಷನ್ಕಿನ ಎಲಿಜಬೆತ್ ಲೈನ್ ಕಡೆ ಬಂದರೆ ಎಂಥ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತಂದರೆ ಫುಲ್ಲು ಲಕ್ಸುರಿ ಸ್ಟ್ಯಾಂಡರ್ಡ್ ಫೀಲ್ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗೈತೆ ಸ್ಟೇಷನ್ ಇದು ನೋಡಿ. ಇದು ನೋಡಿದರೆ ಫೀಲ್ ಆಗುತ್ತಾ ಇಲ್ವ ಹೇಳಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗೈತಲ್ಲ, ಸೂಪರ್. Dispose of rubbish in the bins provided at station. ಕುದುರೆ ನೋಡಿ ಗೈಸ್, ಇಲ್ಲಿ ಚಿಕ್ಕ ಕುದುರೆ. ವಾವ್, ಪಾರ್ಕ್ ಒಳಗಡೆ ಮೇಸಕ್ಕೆ ಬಿಟ್ಟಿದ್ದಾರೆ ಕುದುರೆನ. ಇವು ನೋಡಿ, ಕೂದಲ ನೋಡಿ ಎಷ್ಟು ಉದ್ದ ಇದ್ದಾವೆ. ಏನು ಮಾಡಲ್ಲ. ವಾವ್, ಎಂಥ ವ್ಯೂ ಅಲ್ಲ, ಕ್ರೇಜಿ ಇತ್ತು. ಏನಕ್ಕಪ್ಪ ಇಲ್ಲಿ ಬಂದು ಈ ವ್ಯೂ ನೋಡ್ತಿದ್ದಾನೆ ಅನ್ಕೊಂಡ್ರ, ಯಾಕೋ ಇಂಡಿಯಾಗೆ ಹೋಗೋ ಮನ್ಸು ಬಂದುಬಿಡ್ತು. ಅದಕ್ಕೆ ಇಲ್ಲೇ ಬಂದು ಕೈ ಹೊಡೆಯೋಣ ಅಂತ ನಿಂತ್ಕೊಂಡೆ, ಡ್ರಾಪ್ ಕೇಳೋಣ ಅಂತ ಫ್ಲೈಟ್ಗೆ. ನೋಡಿ, ಬ್ಯಾಗಲ್ಲೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ. ಹಂಗೇನಿಲ್ಲ ಗೈಸ್, ಸುಮ್ಮನೆ ತಮಾಷೆ ಮಾಡಿದ್ದೆ, ನಾನೇನು ಬರ್ತಾ ಇಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಈ ಪಾರ್ಕು. ಈ ಪಾರ್ಕ್ ಒಳಗೆ ಕುತ್ಕೊಂಡು ಈ ವ್ಯೂ ನೋಡೋಕೆ ಎಷ್ಟು ಚೆನ್ನಾಗಿ ಅನ್ಸುತ್ತಲ್ವಾ. ಸೊ ನೋಡಿ, ಹಿಂದ್ಗಡೆ ಜನ ಎಷ್ಟು ಅವರೇ, ಎಲ್ಲ ಬಂದು ಸಮ್ಮರ್ ಟೈಮಲ್ಲಿ ವ್ಯೂ ನೋಡೋಕೆ ಆರಾಮಾಗಿ ಕುತ್ಕೊಂಡವ್ರು ಬಿಸಿಲಲ್ಲಿ. ಅವನಾರ ಟೆಂಟ್ ಹಾಕಂತೆ ಕುಂತ್ಬಿಟ್ಟವನೆ ನೋಡಿ. ಈ ವ್ಯೂನ ನೀವು ರೀಲ್ಸಲ್ಲಿ ನೋಡಿರ್ತೀರ, ತುಂಬ ಜನ ರೀಲ್ಸ್ ಮಾಡಿದ್ದಾರೆ ಇಲ್ಲಿ. ಸೊ ಅದಕ್ಕೆ ನಾನು ರೀಲ್ಸ್ ನೋಡೇ ಬಂದಿದ್ದು ಇಲ್ಲಿಗೆ. ಎಷ್ಟು ಚೆನ್ನಾಗೈತಲ್ಲ ವ್ಯೂ ಅಂತ. ಈ ಪಾರ್ಕ್ ಒಳಗೆ ಕುತ್ಕೊಂಡ್ರೆ ಈ ಮರ ಕಾಣ್ತೈತಲ್ಲ, ಈ ಮರದಿಂದ ಮರುತ್ತಿಂಗೆ ಫ್ಲೈಟು. ಈಗ ಯಾವುದಾದ್ರೂ ಬರಲಿ ತೋರಿಸ್ತೀನಿ, ಕ್ರೇಜಿ ವ್ಯೂ. ಈ ಕಡೆ ಮನೆಗಳಿದಾವೆ ನೋಡಿ, ಇಲ್ಲಿ ಕಡೆ ಇವ್ರಿಗೆ ಎಂಥ ವ್ಯೂ ಇರಬೇಡ. ಡೈಲಿ ಫ್ಲೈಟು 24/7 ಫ್ಲೈಟು ಟೇಕ್ ಆಫ್ ಆಗ್ತಿರ್ತವೆ, ಲ್ಯಾಂಡಿಂಗ್ ಆಗ್ತಿರ್ತವೆ. ಇವರಿಗೆ ವಿಂಡೋಯಿಂದ ಆಗಲಿ, ಆ ಕಡೆ ವಿಂಡೋಯಿಂದ ಆಗಲಿ, ಎಂಥ ಕ್ರೇಜಿ ವ್ಯೂ ಅಪ್ಪ. ಮನೆ ಸಿಕ್ಕರೆ ಇಂಥ ಮನೆ ಮಾಡ್ಬೇಕಿಲ್ಲಿ ನೋಡಿ. ಈಗ ಬರುತ್ತೆ ನೋಡಿ, ಈಗ ಫ್ಲೈಟು ಸೌಂಡ್ ಕೇಳಿಸ್ತೈತೆ.
ವ್ಯೂ ಯಾರಾದರೂ ತೋರಿಸಿದಾರಾ? ಯಾರಾದರೂ ಯೂಟ್ಯೂಬಲ್ಲಿ ಕನ್ನಡದಲ್ಲಿ ಯಾರಾದರೂ ತೋರಿಸಿದಾರಾ? ಗೈಸ್ ವ್ಯೂ ನೋಡ್ಕೊಂಡು ಸ್ವಲ್ಪ ಸಬ್ವೆಗೆ ಬಂದಿದ್ದೆ, ಹೊಟ್ಟೆ ಹಸಿತಿತ್ತು ಅಂತ ಹೇಳಿ. ಸಬ್ವೆದಲ್ಲಿ ವಾಫಲ್ ಫ್ರೈಸು ಮತ್ತು ಒಂದು ಫುಡ್ ಲಾಂಗ್ ತೊಗೊಂಡಿದ್ದೀನಿ. ಇವಾಗ ತಿನ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡೋದಷ್ಟೇ. ಗೈಸ್ ಸಬ್ವೆಲೆಲ್ಲ ತಿನ್ಕೊಂಡು ಇವಾಗ ಬಂದೆ ಬಸ್ ಸ್ಟಾಪಿಗೆ, ಬಸ್ಸಿಗೆ ಹೋಗೋಣ ಅಂತೇಳಿ. ಏರ್ಪೋರ್ಟ್ ವ್ಯೂ ಮಾತ್ರ ಕ್ರೇಜಿ ಐತೆ ಅಂತ ಅಂದ್ಕೊಳ್ರಿ. ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಏನಂತ ಗೊತ್ತಿಲ್ಲ, ಏನು ಪ್ಲ್ಯಾನ್ಸ್ ಇಲ್ಲ, ಜಸ್ಟು ಹಾಗೆ ಹೋಗ್ತೀನಿ ನೋಡೋಣ. ಮನೆಗೆ ಸ್ವಲ್ಪ ಫ್ಯಾನ್ ತೊಗೋಬೇಕಿತ್ತು, ಇವತ್ತು ತೊಗೊಳ್ತೀನೋ ಗೊತ್ತಿಲ್ಲ. ನೋಡೋಣ ಬನ್ನಿ ಎಲ್ಲಿಗೆ ಹೋಗ್ತೀನಿ ಏನಂತ ತೋರಿಸ್ತೀನಿ. ಗೈಸ್ ಈ ಬಸ್ಸಲ್ಲಿ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಮಾತ್ರ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊಂತ ಮಾತ್ರ ಯಾವತ್ತೂ ಕೂರಬಾರ್ದು. ಯಾಕಂದರೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಬಸ್ ಮಿಸ್ ಮಾಡ್ಕೊಂಡೆ. ಒಂದು ಕಡೆ ಚೇಂಜ್ ಮಾಡಬೇಕಿತ್ತು ಬಸ್ನ, ಅದೇ ಬಸ್ಸಲ್ಲಿ ಕುತ್ಕೊಂಡು ಹೋಗ್ತಾನೇ ಇದ್ದೀನಿ. ಆ ಬಸ್ ಎಲ್ಲೋ ಹೋಗ್ತೈತೆ, ನಾನೆಲ್ಲೋ ಹೋಗ್ಬೇಕು. ಯಪ್ಪ ಮತ್ತೆ ಇಳಿದು ಇವಾಗ 17 ನಿಮಿಷ ನಡ್ಕೊಂಬಂದು ಇವಾಗ ಮತ್ತೆ ತೊಗೊಳಕ್ಕೆ ಹೋಗ್ತಿದ್ದೀನಿ. ಬನ್ನಿ ಇನ್ನೂ ಬಸ್ ಕ್ಯಾಚ್ ಮಾಡೋಕ್ಕೆ ಹೋಗ್ತಿದ್ದೀನಿ, ಬನ್ನಿ ಹೋಗೋಣ. ಇವಾಗ ಶಾಪಿಂಗ್ ಮಾಲ್ ಒಳಗಡೆ ಬಂದೆ. ಇದು ನೋಡಿ ಶಾಪಿಂಗ್ ಮಾಲ್ ಗೈಡು, ನಮಗೆ ಯಾವ್ಯಾವ ಸ್ಟೋರ್ ಏನು ಬೇಕೋ ಎಲ್ಲ ನೋಡ್ಕೋಬೋದು. ಇಲ್ಲಿ ಬೇಕಾದ್ರೆ ಸರ್ಚ್ ಮಾಡಿ ಕೂಡ ನೋಡ್ಕೋಬೋದು. ಬನ್ನಿ ಒಳಗಡೆ ಏನೇನೈತೆ ಅಂತ ನೋಡೋಣ. ನಾನು ರ್ಯಾಂಡಮ್ ಆಗಿ ನೋಡ್ತೀನಿ ಹಂಗೇನೆ. ಮಾಲ್ ಒಳಗಡೆ ನೋಡಿ ಯಾವುದೋ ಎಲೆಕ್ಟ್ರಿಕ್ ಬೈಕ್ ನಿಲ್ಲಿಸಿದ್ದಾರೆ. ಮಾಲ್ ಮಾತ್ರ ಕ್ರೇಜಿ ಐತೆ ಗುರು ನೋಡಿ. ಯಪ್ಪ ಆ್ಯಪಲ್ ಶೋರೂಮ್ ಮಾತ್ರ ನೋಡಿ ಎಷ್ಟು ಚೆನ್ನಾಗೈತೆ. ವಾವ್. ರ್ಯಾಂಡಮಲ್ಲಿ ಒಂದು ಸಮ್ಮರ್ಗೆ ಹಾಕೋಣಕ್ಕೆ ಒಂದು ಹಾಫ್ ಸ್ಲೀವ್ಸ್ ಟಿ ಶರ್ಟ್ ತೊಗೊಂಡೆ. ಈಗ ಬನ್ನಿ ನೆಕ್ಸ್ಟು ಮೈಕಲ್ ಕೋರ್ಸಿಗೆ ಹೋಗೋಣ ಅಂತಿದ್ದೀನಿ. ವ್ಯಾಲೆಟ್ ನೋಡಬೇಕು, ಸ್ವಲ್ಪ ನೋಡೋಣ ಬನ್ನಿ ಮೈಕಲ್ ಕೋರ್ಸಿಗೆ ಹೋಗೋಣ. ಗೈಸ್ ಮೈಕಲ್ ಕೋರ್ಸಲ್ಲಿ ವ್ಯಾಲೆಟ್ಟು 150 170 ಅಂದರೆ ಆಫರ್ ಹೋಗಿಯೇ 150 170 ಐತೆ. ಸೊ ಅದಕ್ಕೆ ಇವಾಗ ಅರ್ಮಾನಿ ಎಕ್ಸ್ಚೇಂಜಲ್ಲಿ 40% ಏನೋ ಸೇಲ್ ಇದೆ. ಅಲ್ಲಿ ನೋಡೋಣ ಬನ್ನಿ ಅರ್ಮಾನಿ ಎಕ್ಸ್ಚೇಂಜಲ್ಲಿ ಎಷ್ಟಿದೆ ಅಂತ. ಇವೆರಡು ಸೆಲೆಕ್ಟ್ ಮಾಡಿದ್ದೀನಿ. ಇವೆರಡರಲ್ಲಿ ಯಾವ್ದು ತೊಗೊಳ್ಳೋಣ ಅಂತ ಕನ್ಫ್ಯೂಷನ್ ಆಗ್ತೈತೆ. ಎರಡು ಸೇಮ್ ಪ್ರೈಸೇ, ಬಟ್ ಇದರಲ್ಲಿ ಮೆನ್ಷನ್ ಇದೆ ನೇಮು, ಇದರಲ್ಲಿ ಈ ಥರ ಡಿಸೈನ್ ಐತೆ ಅಷ್ಟೇ. ಗೈಸ್ ಅರ್ಮಾನಿ ಎಕ್ಸ್ಚೇಂಜಲ್ಲಿ ತೊಗೊಂಡೆ ನಾನು. ಅದೇನು ಸೆಕೆಂಡ್ ಒಂದು ತೋರಿಸಿನಲ್ಲ, ಅಂದರೆ ಮೇಲ್ಗಡೆ ಡಿಸೈನ್ ಐತೆ ಅಷ್ಟೇ, ಅದ್ರ ಮೇಲ್ಗಡೆ ನೇಮ್ ಮೆನ್ಷನ್ ಇಲ್ಲ ಅಂತ. ಸೊ ಅದನ್ನೇ ತೊಗೊಂಡಿದ್ದೀನಿ ಇವಾಗ. ಅದನ್ನು ತೊಗೊಂಡಿದ್ದೀನಿ ಅಂತ ಅಂದರೆ ಅರ್ಮಾನಿ ಎಕ್ಸ್ಚೇಂಜಲ್ಲಿ ಅದ್ರದ್ದು ಏನು ಪ್ರೈಸ್ ಇರುತ್ತಲ್ಲ ಆ್ಯಕ್ಚುಯಲ್ ಪ್ರೈಸು, ಅದ್ರ ಡಬಲ್ ದುಡ್ಡು ಕ್ಯಾಶ್ನ ನಾನು ಅದರೊಳಗೆ ಇಡಬೇಕು. ಅಂದರೆ ವ್ಯಾಲೆಟ್ ಒಳಗೆ ಕ್ಯಾಶ್ ಇಡಬೇಕು. ಆ ಥರ ಇದ್ದರೆ ಮಾತ್ರ ತೊಗೋಬೇಕು. ಆ ಥರ ಅಂದ್ಕೊಂಡಿದ್ದೆ ನಾನು. ಸೊ ಇವತ್ತು ಅದನ್ನು ಇಡೋವಂಥ ಅಷ್ಟು ನನ್ನ ಹತ್ರ ದುಡ್ಡಿದೆ. ಸೊ ಅದಕ್ಕೇ ತೊಗೊಂಡಿದ್ದೀನಿ ಇವಾಗ. ಸೊ ನೀವು ಹಾರ್ಡ್ ವರ್ಕ್ ಮಾಡಿದರೆ, ಕಷ್ಟಪಟ್ಟರೆ, ಎಲ್ಲದನ್ನು ಜಯಿಸ್ಕೊಂಡು ಮುಂದೆ ಬಂದರೆ ಇದನ್ನು ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನೋಡಿ ನಾನೇ ಒಂದು ನಿಮಿಷ ಶಾಕ್ ಆಗ್ಬಿಟ್ಟೆ, ಕನ್ನಡ ಅಂತ ಐತಲ್ಲ ಅಂತ. ಬಟ್ ಇಲ್ಲಿ ಇನ್ನೊಂದು ಎನ್ ಇದ್ದಿದ್ರೆ ಕನ್ನಡ ಆಗ್ತಿತ್ತು, ಒಂದು ಏನು ಮಿಸ್ ಆಗೈತಿ ಇಲ್ಲಿ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾ.